ಇವತ್ತು ಸಾಯಂಕಾಲ 6 ಗಂಟೆಗೆ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ಯಾಕೆ ಬಸವ ಕಲ್ಯಾಣ ಇಟ್ಕೊಂಡು ಅಂತ ಹೇಳಿದ್ರೆ, ಶರಣರ ನಾಡು, ಸಂತರ ನಾಡು, ಬಸವಣ್ಣವರ ಅನುಭವ ಮಂಟಪದ ಹಾಗೂ ಸೂಫಿಗಳ ಒಂದು ಬೀಡು ಇದು. ಆ ಹಿನ್ನೆಲೆಯಲ್ಲಿ ನಾವು ಈ ಬಸವ ಕಲ್ಯಾಣವನ್ನು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮೊದಲನೇ ಕಾರ್ಯಕ್ರಮ ಹುಬ್ಳಿಯಲ್ಲಿ ಮಾಡಿದ್ವಿ, 2ನೇ ಕಾರ್ಯಕ್ರಮ ಕೊಪ್ಪಳದಲ್ಲಿ ಮಾಡಿದ್ವಿ, ಇದು 3ನೇ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ. ಕೋಮು ಸೌಹಾರ್ದತೆಗೆ, ಶಾಂತಿ, ನೆಮ್ಮದಿ, ಸಹಬಾಳ್ವೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೆಲವು ಶಕ್ತಿಗಳನ್ನು ಸಮಾಜನ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ. ನಮ್ಮ ಕಾರ್ಯಕ್ರಮ ಮೂಲಕ ಶಾಂತಿ, ನೆಮ್ಮದಿ, ಒಗ್ಗಟ್ಟಿನ ಮಂತ್ರ, ಇದೇ ನಮ್ಮ ಸಂದೇಶ. ಇವತ್ತು ಎಲ್ಲ ಧರ್ಮಗುರುಗಳು ಬರ್ತಾರೆ, ರಾಜಕೀಯ ನಾಯಕರುಗಳು ಬರ್ತಾರೆ. ನಮ್ದೆಲ್ಲರೂ ಒಂದೇ ವಿಚಾರ, ನಾವೆಲ್ಲ ಕೂಡಿ ಬಾಳಬೇಕು, ಕೂಡಿ ಬದುಕಬೇಕು, ಇದೇ ನಮ್ಮ ಸಂದೇಶ. ಇವತ್ತು ನಮ್ಮ ಮೊಹಮ್ಮದ್ ಪೈಗಂಬರರ 1500 ಜಯಂತಿಯ ಹಿನ್ನೆಲೆಯಲ್ಲಿ ನಾವು ಇದು ಸೂಫಿ ಸಂತ್ ಕಾನ್ಫರೆನ್ಸ್ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಗುಲ್ಬರ್ಗಾದ ಸಜ್ಜಾದ್ ನಶೀನ್ ಅಲಿ ಹುಸೇನಿ ಅವರ ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಅವರು ಮೊದಲ ಬಾರಿಗೆ ವಕ್ಫ್ ಶರ್ಮಾಗಿ ಇಲ್ಲಿ ಬರ್ತಾ ಇದ್ದಾರೆ. ಆ ವಿಚಾರಗಳು ಇಟ್ಕೊಂಡು ಇವತ್ತು ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮಗೆ ವಿಶ್ವಾಸ ಇದೆ, ಇದು ಅತ್ಯಂತ ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಈ ಭಾಗದ ಜನರು ಎಲ್ಲ ಸೇರಿ, ಅದೆಲ್ಲ ಸಮಾಜದವರು ಬಹಳ ಉತ್ಸುಕರಾಗಿದ್ದಾರೆ. ಎಲ್ಲಿ ಹೋದ್ರೂ ಕೂಡ ಚರ್ಚೆ ನಡೀತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯಕ್ರಮ ಆಗತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ನಮ್ಮ ಗುಲ್ಬರ್ಗ್ ಸಜ್ಜಾದಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮುಂಚೆ ಹುಬ್ಳಿಯಲ್ಲಿ ಮಾಡ್ಬೇಕಂತ ಹೇಳಿದ್ರು. ನಾವು ಯೋಚನೆ ಮಾಡಿದ್ವಿ, ಬರೀ ಸನ್ಮಾನ ಕಾರ್ಯಕ್ರಮ ಯಾಕೆ, ಅದು ದೊಡ್ಡ ಒಂದು ಸಮಾವೇಶನ ಮಾಡೋಣ, ಸಮಾವೇಶದ ಮೂಲಕ ಸಂದೇಶ ಕೊಡೋಣ. ಹುಬ್ಬಳ್ಳಿಯಲ್ಲಿ ಎಲ್ಲ ನಮ್ಮ ದುರ್ಗಗಳು ಎಲ್ಲ ಬಂದಿದ್ರು. ನಮ್ಮ ವಿಶೇಷವಾಗಿ ಶಿರಟ್ಟಿ ಮಠದ ಲಿಂಗೇಶ್ವರ ಸ್ವಾಮಿ ಇರ್ಬೋದು, ಸವಣೂರು ಸ್ವಾಮಿ ಇರ್ಬೋದು, ಅವರು ಇಸ್ಲಾಂ ಬಗ್ಗೆ ಮಾತಾಡಿದ್ರು. ಅವರು ಶಾಂತಿ, ನೆಮ್ಮದಿ ಬಗ್ಗೆ ಮಾತಾಡಿದ್ರು. ಯಾವ ರೀತಿ ಇಸ್ಲಾಂ ಇರ್ಬೋದು ಅಥವಾ ಹಿಂದೂ ಗ್ರಂಥ ಇರ್ಬೋದು, ಎಲ್ಲರೂ ಹೇಳೋದು ಒಂದೇ, ಎಂತ ಹೇಳಿದ್ರೆ ಸಮಾನತೆ, ನ್ಯಾಯ, ಸೌಹಾರ್ದತೆ, ಶಾಂತಿ, ನೆಮ್ಮದಿ. ಆ ಹಿನ್ನೆಲೆಯಲ್ಲಿ ಎರಡೂ ಕೂಡ ನಾವು ಆದ ಕೆಲವು ಶಕ್ತಿಗಳು ಸಮಾಜ ಹೊಡೆಯುತ್ತೆ ಕೆಲಸ ಮಾಡ್ತಾರೆ. ಅಂತ ಶಕ್ತಿಗಳಿಗೆ ತಕ್ಕ ಉತ್ತರ ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇದ್ದೀವಿ. ಸಮಾಜದ ವಿಚಾರ ಬಂದಾಗ ಬೀದರ್ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ನಾಯಕರನ್ನ ಏನಾದರೂ MLC ನಾಮಿನೇಟ್ ಮಾಡ್ತಾರೆ. ಇದು ಸದ್ಯ ರಾಜಕೀಯ ಮಾಡೋದ ಜಾಗ ಇಲ್ಲ. ಇವತ್ತು ಕಾರ್ಯಕ್ರಮ ಇದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಏನೇನು ಮಾಡ್ಬೇಕಂತ ನಾವು ಯೋಚನೆ ಮಾಡಿ ಅದಕ್ಕೆ ಎಷ್ಟು ಜನ ಸೇರುವ ನಿರೀಕ್ಷೆ? ನಿಮ್ಮ ನಿರೀಕ್ಷೆಗಿಂತ ಮೀರಿ ಜನ ಸೇರ್ತಾರೆ.